ವಿದ್ಯಾರ್ಥಿ ಟ್ರೈ ಮಾಡ್ರಿ ಗಣಿತಗಳನ್ನ. ಯಾಕಂದ್ರೆ ಈಗ ನಿಮಗೆ ಅಧಿಕವಣ ಹೆಚ್ಚು ಬಂದಿರ್ತಾವ. ಈ ಗಣಿತಗಳನ್ನ ನಾವು ಹೆಂಗೆ ಮಾಡಬೇಕು ಅನ್ನೋದು ತೋರಿಸ್ತದ. ಈಗ ನೋಡ್ರಿ, ಲಕ್ಷ ಕೊಟ್ಟು ಮಾಡ್ರಿ ಅಂತಂದ್ರೆ ನಿಮ್ಗೆ ಬರಲಿಲ್ಲ ನಾ ತಿಳಿಸ್ತೀನಿ, ಲಕ್ಷ ಕೊಟ್ಟು ನೋಡ್ರಿ. ಹಾಂ, ಈಗ ಭಾಗಾಕಾರ ಕ್ರಿಯೆಯನ್ನ ಮೊದಲು ಮಾಡ್ಕೋಬೇಕು. 4.12 ಭಾಗಿಲೆ 45 18 ಗುಂಡ್ಲೆ 15 36 ಪ್ಲಸ್ 1.34. ಈಗ ಭಾಗಾಕಾರ ಕ್ರಿಯೆಯನ್ನು ಮೊದಲು ಮಾಡ್ಕೋಬೇಕು. ನಾವು ಭಾಗಾಕಾರ ಕ್ರಿಯೆಯನ್ನು ಮೊದಲು ಮಾಡಿಕೊಂಡು ಈ ಉತ್ತರವನ್ನು ಈ ಗುಣಾಕಾರ ಇಷ್ಟಕ್ಕೆ ಹಚ್ಕೋಬೇಕು. 4 8 1 9 9 ಭಾಗಿಲೆ 45 18 ಬರೋಬ್ಬರಿ 9 2 ಗುಂಡ್ಲೆ ಆತಂದ್ರೆ ಏನಾಗ್ತದೆ, ಗುಣಕ ವಿಲೋಮ. ಮ್ಯಾಲೆ 18 ಆಗ್ತದ, ಕೆಳಗೆ ಏನಾಗ್ತದ 45 ಆಗ್ತದೆ. ನೋಡ್ರಿ, 9 1 9 5 2 1 2 9 ಎಷ್ಟು ಬಂತಿದ್ರ ಉತ್ತರ? 9 ಬಂತು. ನಾವು ಕರೆಕ್ಟ್ ಪದ್ಧತಿ ಪ್ರಕಾರ ಮಾಡೋದು. 9 ಗುಂಡ್ಲೆ 15 36 ಈ ಸ್ಟೆಪ್ ಹಚ್ಕೋಬೇಕಿಲ್ಲ. ಇದು ಪ್ಲಸ್ 1.34. ಈಗ ಯಾವ ಕ್ರಿಯೆ ಮಾಡ್ಕೋಬೇಕು? ಗುಣಾಕಾರ ಕ್ರಿಯೆ ಮಾಡ್ಕೋಬೇಕು. ಗುಣಾಕಾರ ಕ್ರಿಯೆ ಡೈರೆಕ್ಟಾಗಿ ಬರ್ತದ, ಹೊಡೆದು ಬಿಡ್ರಿ. 5 1 5 3 3 9 1 9 4 ಡೈರೆಕ್ಟ್ ಗುಣಾಕಾರ ಬರ್ತದೆ. ಮತ್ತೆ ಕೊಳ್ಳ ಹಚ್ಕೋತೀವಿ ನೋಡ್ರಿ. 9 4 ಎಷ್ಟು ಬಂತಿದು? ಇದ್ರ ಉತ್ತರ 3 4 3 4 3 1 3 5 1 5 3 3 1 3 4 ಪ್ಲಸ್ 1.34. ಸ್ವಲ್ಪ ವಿಚಾರ ಮಾಡ್ಬೇಕಿಲ್ಲ. ಯಾಕೆ ಅಂತಂದ್ರೆ ಇಲ್ಲಿ ಛೇದಗಳು ಎರಡು ಸೇಮ್ ಬಂದಾವ, ಹುಷಾರಿರ್ಬೇಕು. ಅದಕ್ಕೆ ನೀವು ತಿಳ್ಕೊಂಡು ಮಾಡ್ಬೇಕಂತ ತಿಳಿತಲ್ಲ. ಛೇದಗಳು ಸಣ್ಣಾಗಿ ಬಂದಾವ ನೋಡಿ. ಈಗ ಇಲ್ಲಿ ಹಚ್ತಲ್ಲ 3 4 ಪ್ಲಸ್ 1.34 ಬರೋಬ್ಬರಿ 1 ಹೊರಗೆ ತಗೋರಿ. 1 ಪ್ಲಸ್ 3 4 ಪ್ಲಸ್ 3 4 ಛೇದಗಳು ಸಣ್ಣಾಗಿದ್ದಾಗ ಏನು ಮಾಡಬೇಕು? 1 ಪ್ಲಸ್ 3 3 6 4 ಕರೆಕ್ಟ್ ಇದಕ್ಕಿದ್ದಂಗೆ ಇಡ್ರಿ. 4 2 2 2 3 ಬರೋಬ್ಬರಿ 3 2 ಬರೋಬ್ಬರಿ 1.12 ಬರೋಬ್ಬರಿ 1 ಪ್ಲಸ್ 1.12 ಈಸ್ ಈಕ್ವಲ್ ಟು 2.12. ಆನ್ಸರ್ ಈಸ್ ಈಕ್ವಲ್ ಟು 2.12. ನೋಡಿ, ನಾ ಹೆಂಗೆ ಮಾಡ್ತಾನೋ ಅನ್ನೋದು ನೀವು ತಿಳ್ಕೊಬೇಕು. ಮೊದಲು ಅದನ್ನು ಚೆನ್ನಾಗಿ ತಿಳ್ಕೊಂಡು ಗಣಿತಗಳನ್ನು ಮಾಡಬೇಕು. ಹೆಂಗೆ ಸರಳೀಕರಣಗಳನ್ನು ಎಲ್ಲ ಈಗಿಂದ ಕಲಿಬೇಕು ನೀವು. ಸರಳೀಕರಣ ಅಧಿಕವಣ ಅದಕ್ಕಿಂತಲೂ ಸರಳೀಕರಣ ಕಲಿಯೋದ್ರಿಂದ ಎಲ್ಲ ಕ್ರಿಯೆಗಳು ನಿಮಗೆ ಮಾಡ್ಲಿಕ್ಕೆ ಬರ್ತಾವೆ. ತಿಳಿತಾ? ಅದಕ್ಕೆ ನಾ ಸರಳೀಕರಣಗಳನ್ನು ಸಣ್ಣ ಸರಳೀಕರಣ ಹಾಕಿನಿ. ಈಗ ಮುಂದೆ ದೊಡ್ಡ ಸರಳೀಕರಣ ಬಂದಾಗ ನಿಮ್ಗೆ ನಾ ಹೆಂಗೆ ಮಾಡ್ಬೇಕು ಅನ್ನೋದು ತಿಳಿಸ್ತಾನು ನೋಡಿ. ಚೆಂದಾಗಿ ನೋಡ್ಕೊಡ್ರಿ. ಹೆಂಗೆ ತಿಳಿಸಿದ್ರು ಚೆಂದಾಗಿ ಬಿಡಿಸ್ಕೊಡ್ರಿ.